ಪ್ರದಾಯಿನಿ ನೀನಮ್ಮ, ಸೌಭಾಗ್ಯ ನೀಡುವ ಗಂಗಮ್ಮ. ಜಗದ ಶಕ್ತಿಯು ನೀನಮ್ಮ, ಜಯ ಜಯ ಜಾಲಾರಿ ಗಂಗಮ್ಮ. ಜಗದ ಶಕ್ತಿಯು ನೀನಮ್ಮ, ಜಯ ಜಯ ಜಾಲಾರಿ ಗಂಗಮ್ಮ. ಊರಿನ ದೇವತೆ ಗಂಗಮ್ಮ, ಮೂಲ ಸ್ವರೂಪಿಣಿ ನಮ್ಮಮ್ಮ. ಸಕಲ ಪ್ರದಾಯಿನಿ ನೀನಮ್ಮ, ಸೌಭಾಗ್ಯ ನೀಡುವ ಗಂಗಮ್ಮ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರದ ಕರಗ ಮಹೋತ್ಸವ ಅಂದ್ರೆ ನಗರ ಮಾತ್ರವಲ್ಲ, ನೆರೆಯ ಆಂಧ್ರದಲ್ಲೂ ಸದ್ದು ಮಾಡುತ್ತದೆ. ಕರಗ ಮಹೋತ್ಸವವನ್ನ ನಗರದ ಊರ ಹಬ್ಬದಂತೆ, ನಾಡ ಹಬ್ಬದಂತೆ ಆಚರಿಸೋದು ಹಲವು ದಶಕಗಳಿಂದಲೂ ಸಹ ನಡೆದುಕೊಂಡು ಬರ್ತಾ ಇರೋ ಸಂಪ್ರದಾಯ ಪದ್ಧತಿಯಾಗಿದೆ. ಈ ಬಾರಿ ಶ್ರೀ ಧರ್ಮರಾಯರ ಕರಗ ಮಹೋತ್ಸವ ಸೇವಾ ಸಮಿತಿ ವತಿಯಿಂದ ಜಾಲಾರಿ ಗಂಗಮಾಂಬ ದೇವಾಲಯದಲ್ಲಿ 63ನೇ ವರ್ಷದ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವವನ್ನ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಕರಗ ಮಹೋತ್ಸವದ ಅಂಗವಾಗಿ ಕಳೆದ ಒಂದು ವಾರದಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿತ್ತು. ಇನ್ನು ನಗರದಾದ್ಯಂತ ರಾಜಬೀದಿಗಳೆಲ್ಲ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇತ್ತು. ದೇವಾಲಯವನ್ನು ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಇನ್ನು ತಾಯಿ ಜಗನ್ಮಾತೆ ಶ್ರೀ ಜಾಲಾರಿ ಗಂಗಮ್ಮ ದೇವಿಯನ್ನು ಬಣ್ಣ ಬಣ್ಣದ ಹೂಗಳಿಂದ ಸಿಂಗರಿಸಲಾಗಿತ್ತು. ಮೊಗ್ಗಿನ ಜಡೆಯ ಅಲಂಕಾರದಲ್ಲಿ ತಾಯಿ ಜಗನ್ಮಾತೆ ಗಂಗಮ್ಮ ದೇವಿಯು ಧರೆಗೆ ಇಳಿದು ಬಂದಂತೆ ಭಾಸವಾಗ್ತಾ ಇತ್ತು. ಇನ್ನು ಶನಿವಾರ ರಾತ್ರಿ 9 ಗಂಟೆ ಆಗ್ತಾ ಇದ್ದಂತೆ ಕರಗದ ಪೂಜಾರಿ ಮೇಲೂರು ಧರ್ಮೇಂದ್ರರವರು ಶಿರದ ಮೇಲೆ ಹೊತ್ತ ಕರಗದೊಂದಿಗೆ ದೇವಿಯ ಗರ್ಭಗುಡಿಯಿಂದ ಹೊರಗೆ ಬರ್ತಾ ಇದ್ದಂತೆ ದೇಗುಲದ ಮುಂದೆ ನೆರೆದಿದ್ದ ಸಾವಿರಾರು ಮಂದಿ ಸಾರ್ವಜನಿಕರು ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಭಕ್ತಿ ಭಾವದಿಂದ ನಮಸ್ಕರಿಸಿ ಚಿಕ್ಕಬಳ್ಳಾಪುರಕ್ಕೆ ಒಳಿತು ಮಾಡು ತಾಯಿ ಎಂಬಂತೆ ಗಂಗಮ್ಮ ದೇವಿಯೇ ಅವತಾರ ಎತ್ತಿ ಬಂದಂತಿದ್ದ ಕರಗಕ್ಕೆ ಚಪ್ಪಾಳೆ ಹೊಡೆದು ಭಕ್ತಿಯಿಂದ ಸ್ವಾಗತಿಸಿ ಸಂಭ್ರಮಿಸಿದರು. ಜಾಲಾರಿ ಗಂಗಮ್ಮ, ದೈವದ ವೈಭವಕ್ಕೆ ಕರಗದ ಸಂಭ್ರಮಕ್ಕೆ ಗಂಗೆಯು ಬಂದಳು ಸ್ವಾಗತಕ್ಕೆ. ಹಸಿರಿನ ತೋರಣ ಮಲ್ಲಿಗೆ ಪರಿಮಳ ಹರಡಿದ ಹರುಷವು ಪುರದೊಳಗೆ. ತಾಯ ಗಂಗಮ್ಮ, ಜಾಲಾರಿ ಗಂಗಮ್ಮ, ತಾಯ ಗಂಗಮ್ಮ, ಜಾಲಾರಿ ಗಂಗಮ್ಮ. ಗ್ರಾಮದ ದೇವಿ ಗಂಗಮ್ಮ, ಕರುಣಿಸುವಾರೆ ನಮ್ಮಮ್ಮ. ಗ್ರಾಮದ ದೇವಿ ಗಂಗಮ್ಮ, ಕರುಣಿಸುವಾರೆ ನಮ್ಮಮ್ಮ. ಊರಿನ ದೇವತೆ ಗಂಗಮ್ಮ, ಮೂಲ ಸ್ವರೂಪಿಣಿ ನಮ್ಮಮ್ಮ. ಸಕಲ ಪ್ರದಾಯಿನಿ ನೀನಮ್ಮ, ಸೌಭಾಗ್ಯ ನೀಡುವ ಗಂಗಮ್ಮ. ಜಗದ ಶಕ್ತಿಯು ನೀನಮ್ಮ, ಜಯ ಜಯ ಜಾಲಾರಿ ಗಂಗಮ್ಮ. ಜಗದ ಶಕ್ತಿಯು ನೀನಮ್ಮ, ಜಯ ಜಯ ಜಾಲಾರಿ ಗಂಗಮ್ಮ. ಊರಿನ ದೇವತೆ ಗಂಗಮ್ಮ, ಮೂಲ ಸ್ವರೂಪಿಣಿ ನಮ್ಮಮ್ಮ. ಸಕಲ ಪ್ರದಾಯಿನಿ ನೀನಮ್ಮ, ಸೌಭಾಗ್ಯ ನೀಡುವ ಗಂಗಮ್ಮ. ತಾಯ ಗಂಗಮ್ಮ, ಜಾಲಾರಿ ಗಂಗಮ್ಮ, ತಾಯ ಗಂಗಮ್ಮ, ಜಾಲಾರಿ ಗಂಗಮ್ಮ. ಇನ್ನು ಕರಗವನ್ನ ಹೊತ್ತು ವೇದಿಕೆಯ ಮೇಲೆ ತಮಟೆಯ ಸದ್ದಿಗೆ, ವಿವಿಧ ಹಾಡುಗಳಿಗೆ ಹಾಕಿದ ಕುಣಿತಕ್ಕೆ ಅಲ್ಲಿದ್ದವರೆಲ್ಲ ಭಕ್ತಿ ಭಾವದಿಂದ ಶಿಳ್ಳೆ ಕೇಕೆಗಳನ್ನು ಹಾಕಿ ಮೈಮರೆತು ಸಂತಸ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ನಗರದ ಟೌನ್ ಹಾಲ್ ಹಾಗೂ ನಗರದ ದರ್ಗಾ ಮತ್ತು ಸಂತೆ ಮಾರ್ಕೆಟ್ ಬಳಿ ವಾದ್ಯಗೋಷ್ಠಿಗಳನ್ನು ಏರ್ಪಡಿಸಿ ಸಾರ್ವಜನಿಕರಿಗೆ ಭರಪೂರ ಮನರಂಜನೆಯ ವ್ಯವಸ್ಥೆ ಮಾಡಲಾಗಿತ್ತು. ವೇದಿಕೆಗಳಲ್ಲಿ ಕರಗದ ನೃತ್ಯ ವೀಕ್ಷಿಸಲು ಸಾವಿರಾರು ಮಂದಿ ತುದಿಗಾಲಲ್ಲಿ ನಿಂತಿದ್ದರು. ಇನ್ನು ಕರಗ ಮಹೋತ್ಸವದಲ್ಲಿ ಸಂಸದ ಸುಧಾಕರ್ ಭಾಗಿಯಾಗಿ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದರು.
ಇನ್ನು ನಗರದ ನಾಡ ಹಬ್ಬವಾದ ಕರಗ ಮಹೋತ್ಸವವನ್ನ ನಮ್ಮ ಎಂಎಂಟಿವಿ ವಾಹಿನಿಯಲ್ಲಿ ನೇರ ಪ್ರಸಾರದ ಮೂಲಕವೂ ಸಹ ಜನತೆ ಕರಗ ಮಹೋತ್ಸವವನ್ನು ವೀಕ್ಷಿಸಲೆಂದು ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರದ ಜನತೆಗೆ ಹಲವು ವರ್ಷಗಳ ಹಿಂದೆಯೇ ನಮ್ಮ ತಂಡ ಪರಿಚಯಿಸಿತ್ತು. ನಮ್ಮ ಮೊದಲ ಪ್ರಯತ್ನ ಯಶಸ್ವಿಯಾದ ನಂತರ ಪ್ರತಿ ಕರಗ ಮಹೋತ್ಸವದಲ್ಲಿ ನಮ್ಮ ಪ್ರಯತ್ನವನ್ನ ಮುಂದುವರಿಸುತ್ತಾ ಬಂದಿದ್ದೇವೆ. ನಮ್ಮ ಪ್ರಯತ್ನಕ್ಕೆ ಜನತೆಯೂ ಸಹ ಪ್ರೋತ್ಸಾಹವನ್ನ ಕೊಡುತ್ತಾ ಬರುತ್ತಿದ್ದಾರೆ. ಈ ಬಾರಿಯೂ ಸಹ ಅಲ್ಲಲ್ಲಿ ಎಲ್ಇಡಿ ಪರದೆಯ ಮೇಲೆ ಮೂಡಿ ಬರ್ತಾ ಇದ್ದ ಎಂಎಂಟಿವಿ ವಾಹಿನಿಯ ನೇರ ಪ್ರಸಾರದ ದೃಶ್ಯಗಳನ್ನು ಕಂಡು ಜನತೆ ಪುಳಕಿತರಾದರು. ಒಟ್ನಲ್ಲಿ ದೇವಿಯ ಆಶೀರ್ವಾದದಿಂದ ಈ ಬಾರಿಯೂ ಸಹ ಸಾಮಾಜಿಕ ಜಾಲತಾಣದಲ್ಲಿ, ಕಿರುತೆರೆಯಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಸಹಸ್ರಾರು ಮಂದಿ ಕರಗ ಮಹೋತ್ಸವದ ವೀಕ್ಷಣೆಯನ್ನು ಒದಗಿಸುವಲ್ಲಿ ನಮ್ಮ ಎಂಎಂಟಿವಿ ತಂಡ ಯಶಸ್ವಿಯಾಗಿದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.